ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಕೇಕ್ ಮಾಡೋದು ಯಾವ ರೀತಿ, ಅದು ರವೆಯನ್ನು ಬೆಳೆಸಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೀವು ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಈ ಕೇಕನ್ನು ಮಾಡಲಿಕ್ಕೆ ಅಂದರೆ ಮೊಟ್ಟೆ ಇಲ್ಲದೇ ನಾವು ಮನೆಯಲ್ಲೇ ಬೇಕ್ರಿ ಥರ ಕೇಕನ್ನು ಮಾಡೋದಕ್ಕೆ ನಾನಿಲ್ಲಿ ಅಳತೆ ಮಾಡಿ 1 ಬಟ್ಲು ಸಣ್ಣ ರವೆಯನ್ನು ತೆಗೆದುಕೊಂಡಿದ್ದೀನಿ. ಸೊ 3/4 ಬಟ್ಲು ಸಕ್ಕರೆ, ಇದನ್ನು ಮಿಕ್ಸಿಯಲ್ಲಿ ಅನ್ಸ್ಕೊಂಬನ್ನಿ. ಸಕ್ಕರೆ ಪೂರ್ತಿ ಕರಗೋದ್ರೆ ಸಾಕು, ರವೆ ಏನು ಜಾಸ್ತಿ ಸಣ್ಣ ಆಗಬೇಕು ಅಂತಿಲ್ಲ. ಸೊ ಇದಕ್ಕೆ ಈಗ ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಏನು ಮಾಡ್ತಾಯಿದ್ದೀನಿ, ಮೊಸರನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಅದೇ ಬಟ್ಲಲ್ಲಿ 1/3 ಬಟ್ಲು ಹಾಲು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಬೇಕಾದಷ್ಟು ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕೆ ಅಂತಂದರೆ ಈ ಕೇಕ್ ಮಾಡಲಿಕ್ಕೆ ಬ್ಯಾಟರು ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಅದೇ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಜಾಸ್ತಿ ದೋಸೆ ಹಿಟ್ಟಿನ ಥರ ತೆಳುವಾದರೆ ಕೇಕು ಚೆನ್ನಾಗಿ ಬರೋದಿಲ್ಲ. ಅದಕ್ಕೇ ಹಾಲನ್ನು ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ಇಲ್ಲಿ ರವೆ ಇರೋದ್ರಿಂದ ಇದನ್ನ 10 ನಿಮಿಷ ಏನು ಮಾಡಿ ಅಂತ ಹೇಳಿದರೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಹಾಗೆ ಮುಚ್ಚಿಟ್ಬಿಡಿ 10 ನಿಮಿಷ. ಆಮೇಲೆ ಇಲ್ಲಿ ಒಂದು ಕುಕ್ಕರೋ ಅಥವಾ ಯಾವುದೋ ಒಂದು ಅಲ್ಯೂಮಿನಿಯಂ ಪಾತ್ರೆನ ಯಾವುದನ್ನು ಇಟ್ಟು ಅದನ್ನು ಪ್ರೀ ಹೀಟ್ ಆಗಲಿಕ್ಕೆ ಬಿಡಿ. ಇಲ್ಲಿ ನೋಡಿ 10 ನಿಮಿಷಗಳ ನಂತರ ರವೆ ಚೆನ್ನಾಗಿ ಏನಾಗುತ್ತೆ ಅಂದರೆ ಹಾಲು ಮೊಸರು ಎಲ್ಲರ ಜೊತೆ ಮಿಕ್ಸ್ ಆಗಿರುತ್ತೆ. ಈಗ ಅದೇ ಬಟ್ಲಲ್ಲಿ 1/4 ಬಟ್ಲು ಅಂದರೆ ಅರ್ಧ ಬಟ್ಲು ಏನು ಮಾಡ್ತಾಯಿದ್ದೀನಿ, ಗೋಧಿ ಹಿಟ್ಟು. ಮೈದಾ ಹಿಟ್ಟು ಬೇಕಾದರೂ ತೆಗೆದುಕೊಳ್ಬೋದು. ಸೊ ಈ ರೀತಿ ಸಾಣಿಸ್ಕೊಂಡು ಏನಾದರೂ ಹುಳು ಇದ್ದರೆ ಗಂಟುಗಳಿದ್ದರೆ ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಇದ್ರ ಜೊತೆಗೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೆಲ್ಲ ಬಳಸಿನೂ ಕೇಕ್ ಮಾಡ್ಬೋದು, ಆದರೆ ನಾನು ಸಕ್ಕರೆಯನ್ನೇ ಹಾಕಿದ್ದೀನಿ. ಕೇಕ್ ಕಲರು ಬೆಲ್ಲ ಹಾಕಿದರೆ ಸ್ವಲ್ಪ ಚೇಂಜ್ ಆಗುತ್ತೆ ಹೇಳಿ. ಈ ಮಕ್ಕಳಿಗೆ ಏನು ಮಾಡಿಕೊಟ್ರು ಬೇಕ್ರಿ ಥರ ಕಾಣಲಿಲ್ಲ, ಅಂಗಡಿ ಥರ ಕಾಣಲಿಲ್ಲ ಅಂತ ಹೇಳಿದರೆ ಮನೇಲಿ ಮಾಡಿದ್ದು ಆರೋಗ್ಯಕರವಾಗಿದ್ದರೂ ಕೂಡ ಇಷ್ಟ ಆಗಲ್ಲ. ಸ್ವಲ್ಪ ಏಲಕ್ಕಿ ಪುಡಿ, ವೆನಿಲಾ ಎಸೆನ್ಸ್ ಇದ್ದರೆ ನೀವು ಹಾಕ್ಕೊಳ್ಳಿ. ಆಮೇಲೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ 2 ಚಮಚ ಅಡುಗೆ ಎಣ್ಣೆ, ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ, ಹಾಗೆ 1 ಚಮಚ ತುಪ್ಪ. ಇದರಿಂದ ಕೇಕು ಚೆನ್ನಾಗಿ ಬರುತ್ತೆ, ಟೇಸ್ಟಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ. ಅಂದರೆ ಫ್ಲೇವರ್ ಇಲ್ಲದೆ ಇರ್ತಕ್ಕಂಥ ಅಡುಗೆ ಎಣ್ಣೆನ ಬಳಸಿ. ಈ ರೀತಿ ಮತ್ತೆ ನೋಡಿಕೊಂಡು ಹಾಲು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಅದು ಹಾಕಿದ್ದೆಲ್ಲ. ಇಲ್ಲಿ 1 ಚಮಚ ಬೇಕಿಂಗ್ ಪೌಡ್ರು, ಒಂದು ಅರ್ಧ ಚಮಚ ಸೋಡಾವನ್ನು ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಸಾಣಿಸ್ಕೊಳ್ತಾ ಇದ್ದೀನಿ, ಗಂಟುಗಳು ಬರಬಾರ್ದು ಹೇಳಿ. ಈಗ ಮಿಕ್ಸ್ ಕೊಟ್ಟು ಮತ್ತೆ 1-2 ಸ್ಪೂನ್ ಏನು ಮಾಡಬೇಕು ಅಂದರೆ ಹಾಲನ್ನು ಹಾಕಿ, ಅಂದರೆ ಒಂದೇ ಸರಿ ಹಾಲು ಹಾಕಿದರೆ ಹಿಟ್ಟು ತೆಳ್ಳಗಾಗಿಬಿಟ್ರೆ ಆಮೇಲೆ ಮತ್ತೆ ಗಟ್ಟಿ ಮಾಡೋದಕ್ಕೆ ಮತ್ತೆ ಹೊಸದಾಗೆಲ್ಲ ಸೇರಿಸ್ಕೋತ ಕೊಡಬೇಕಾಗತ್ತೆ. ಹಾಗಾಗಿ ನಾವು ಅಳತೆ ಪ್ರಕಾರ ಮಾಡಿದ್ರೇ ಸರಿಯಾಗಿ ಬರೋದಿದು. ಈ ರೀತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ಅದು ರೆಡಿ ಆಯಿತು. ಸೋಡಾ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು. ಸೊ ಹಾಗಾಗಿ ಇಲ್ಲಿ ನಾನು ಕೇಕ್ ಟಿನ್ ತೆಗೆದುಕೊಂಡಿದ್ದೀನಿ. ನೀವು ಯಾವುದಾದ್ರೂ ಮನೆಯಲ್ಲಿ ರೌಂಡ್ ಶೇಪಲ್ಲಿರೋ ಪಾತ್ರೆ, ಭರಣಿ ಏನಾದರೂ ಇದ್ದರೆ ಅದರಲ್ಲೇ ಹಾಕಿ ಇಟ್ಟರೆ ನಡೆಯುತ್ತೆ. ಬೇಕಿಂಗ್ ಪೇಪರ್ ಬೇಕಂತಿಲ್ಲ, ಮನೇಲಿರೋ ವೈಟ್ ಪೇಪರ್ಗೆ ಸ್ವಲ್ಪ ಎಣ್ಣೆ ತಾಗಿಸಿಟ್ರು ಓಕೆ, ಅಥವಾ ಅದಕ್ಕೆ ಎಣ್ಣೆ ಹಾಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ತಳಕ್ಕೆ ಇಟ್ಟರು ನಡೆಯುತ್ತೆ. ಅಂದರೆ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬಟರ್ ಪೇಪರನ್ನು ಇಟ್ಟಿದ್ದೀನಿ. ಸೊ ಮೇಲೆ ಸುಮ್ಮನೆ ಕೋಕೋ ಪೌಡ್ರನ್ನು ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ನೀವು ಟೂಟಿ ಫ್ರೂಟಿ ಇದ್ದರೆ, ಡ್ರೈ ಫ್ರೂಟ್ಸ್ ಇದ್ದರೆ ಅದೆಲ್ಲವನ್ನು ಏನು ಮಾಡ್ಬೋದು ಅಂದರೆ ಮೇಲೆ ಹಾಕ್ಬೋದು, ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ. ನಾನು ಕೋಕೋ ಪೌಡ್ರಿತ್ತು ಸುಮ್ಮನೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಏರ್ ಬಬಲ್ಸ್ ಹೋಗೋ ಹಾಗೆ ಟ್ಯಾಪ್ ಮಾಡಿ ಅದನ್ನು. ಇಲ್ಲಿ ನೋಡಿ ಕಾದಿದೆ, ಪ್ರೀ ಹೀಟ್ ಇಟ್ಟಿರ್ತಕ್ಕಂಥ ಮಾಡಲಿ. ಸೊ ಇದರಲ್ಲಿ ಇಟ್ಟು ಸುಮಾರು ಒಂದು 40 ನಿಮಿಷ, 35ರಿಂದ 40 ನಿಮಿಷ ಬಿಡಬೇಕು. ಆನಂತರದಲ್ಲಿ ನೀವು ತೆಗೆದು ಏನು ಮಾಡಬೇಕು ಅಂದರೆ ಒಂದು ಟೂತ್ ಪಿಕ್ ಅಥವಾ ಮನೇಲಿ ಯಾವುದೋ ಒಂದು ಕಡ್ಡಿಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೀರೆಲ್ಲ ಅದ್ದಿಸ್ಕೊಂಡು ಅದರಲ್ಲಿ ಇಟ್ಟು ತೆಗೆದ್ರೆ ಅದಕ್ಕೆ ಏನಾಗಬಾರ್ದು, ಹಿಟ್ಟು ಅಂಟ್ಕೋಬಾರ್ದು, ಅಂದರೆ ಕೇಕು ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡಿ ನಾನಿಲ್ಲಿ 40 ನಿಮಿಷ ಆದಮೇಲೆ ತೆಗಿತಾಯಿದ್ದೀನಿ. ಇಲ್ಲ ಅಂಟುಕೊಳ್ತಿದೆ ಅಂದಾಗ ಮತ್ತೊಂದು 5 ನಿಮಿಷ ಫ್ಲೇಮಲ್ಲೇ ಬಿಡಿ.
ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕೇಕನ್ನು ಬೇಯಿಸ್ಕೋಬೇಕು. ಜಾಸ್ತಿ ಹೈ ಉರಿಯಲ್ಲಿಟ್ಟರೆ ಬೇಗನೆ ಕತ್ತೋಗುತ್ತೆ, ಚೆನ್ನಾಗಿ ಬರೋದಿಲ್ಲ ಕೇಕು. ನೋಡಿ, ಓವೆನ್ ಇಲ್ಲದೇ ರುಚಿಕರವಾಗಿರ್ತಕ್ಕಂತಹ ರವೆಯಿಂದ ಮಾಡಿರೋ ಕೇಕು ಮನೆಯಲ್ಲೇ ರೆಡಿ ಆಯಿತು. ನಾನಿಲ್ಲಿ ತಗೊಂಡಿರ್ತಕ್ಕಂಥ ಕೇಕ್ ಟಿನ್ನು ಸ್ವಲ್ಪ ದೊಡ್ಡ ಆಯಿತು, ಹಿಟ್ಟಿನ ಪ್ರಮಾಣ ಕಡಿಮೆ ಆಯಿತು. ಹಾಗಾಗಿ ಸ್ವಲ್ಪ ಏನಾಗಿದೆ, ತೆಳ್ಳಗೆ ಅಂದರೆ ದಪ್ಪ, ಜಾಸ್ತಿ ದಪ್ಪ ಕಾಣ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೈಗೆಲ್ಲೋ ಅಂಟುತ್ತಾ ಇಲ್ಲ. ಸೊ ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಆರೋಗ್ಯಕರ ಕೇಕನ್ನು ಮಾಡಿಕೊಟ್ಟು ಮೇಲೆ ಡೆಕೋರೇಟ್ ಕೂಡ ಮಾಡ್ಬೋದು. ನೋಡಿ, ಇದು ಹಾರ್ಟ್ ಶೇಪ್ ಇರೋದ್ರಿಂದ ಪೀಸನ್ನು ಹಾಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬೇಕ್ರಿ ಥರದಲ್ಲೇ ಸ್ಪಾಂಜಿಯಾಗಿ. ಥ್ಯಾಂಕ್ ಯು.